ಕಡೆ ಪಕ್ಷಕ್ಕೆ ಮುಜುಗರ ಅನ್ನಿಸ್ತು ಈಗ ಮತ್ತೆ ಸರ್ ಒಂದು ಪುರುಷರಿಗೂ ಬಸ್ ಫ್ರೀ ಕೊಡ್ತೀವಿ ಅಂತ. ಸರ್ ಒಂದು ರಾಯರೆಡ್ಡಿ ಸಾಹೇಬರು ನಾನು ಇವತ್ತು ಮಾಧ್ಯಮದೊಳಗೆ ನೋಡಿದೆ, ನಿನ್ನೆ ಟಿ ವಿಯಾಗಿ ಬಂದಿದ್ದು, ಇವತ್ತು ಅವ್ರು ಟಿ ವಿಯಾಗಿ ಬಂದಿದ್ದು. ಅವ್ರಿಗೇನು ಟಿ ವಿಯಾಗಿ ಏನು ಬಂದೈತೆ ಅಂತಂದ್ರೆ ನಾನು ಮಾಧ್ಯಮದಲ್ಲಿ ನೋಡಿದ್ದು, ನಾನು ಆ ರೀತಿ ಹೇಳಿಲ್ಲ, ತಿರುಚಿ ಬರೆದಿದ್ದಾರೆ ಅಂತ ಹೇಳಿದರು. ನನಗೆ ಅನಿಸಿದ ಮಟ್ಟಿಗೆ ನನಗೆ ಗೊತ್ತಿಲ್ಲ, ನಾನು ಅವ್ರ ಜೊತೆಗೆ ಮಾತಾಡಿ ನಿಮಗೆ ಹೇಳ್ತೀನಿ. ನೋಡಿರಿ, ನಾನು ಮತ್ತೊಮ್ಮೆ ಹೇಳಕತ್ತೀನಿ, ಹೈಕಮಾಂಡು ನಮಗೆ ಭಾಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದೆ. ಮಂತ್ರಿಗಳನ್ನಾಗಿ ಮಾಡಿದ್ದೀವಿ, ಮಂತ್ರಿ ಕೆಲಸ ಮಾಡಿ, ಬೇರೆ ಅದ್ರ ಬಗ್ಗೆ ಮಾಡೋಕ್ಕೆ ನಿಮಗಾದ್ರೂ ಅವಶ್ಯಕತೆ ಇಲ್ಲ, ಅದನ್ನು ನಾವು ನಿರ್ಧಾರ ಅಲ್ಲಿ ಮಾಡ್ತೀವಿ ಅಂತ ಹೇಳಿದರೆ. ಅದು ನಮ್ಮ ಪಕ್ಷ ಇದೆ, ನಮ್ಮ ಪಕ್ಷದಾಗ ಹೈಕಮಾಂಡ್ ಇದೆ, ಗಟ್ಟಿಯಾಗಿದೆ, ಮಾಡ್ತಾರೆ. ಬಂದು ಎಲ್ಲ ಸರಿಗ ಸರ್, ಅಸಮಾಧಾನ ಶಾಸಕರು ಅನ್ನೋರು ಯಾರೂ ನಮ್ಮ ಪಕ್ಷದೊಳಗಿಲ್ಲ, ಸಮಾಧಾನ ಶಾಸಕರು ಅದಾರ ಸರ್. ಈಗ ಅವ್ರನ್ನೆಲ್ಲರನ್ನೂ ಕರೆದು ಕುಂತು ಚರ್ಚೆ ಮಾಡಿ, ಸಾಧಕ ಬಾಧಕಗಳು, ಪಕ್ಷದ ಸಂಘಟನೆ, ಪಕ್ಷದ ಕೆಲಸ, ಪಕ್ಷದ ಕೆಲವೊಂದಿಷ್ಟು ಸಚಿವರು ನೀವು ಹೇಳ್ತೀರಿ, ನಮ್ಮ ಹತ್ರ ಅದು ಚರ್ಚೆನೇ ಆಗಿಲ್ಲ ಅಂತ ನಾವು ಅಂತೀವಿ. ದೆಹಲಿ ಕಳ್ಸಕತ್ತಾರ, ಅದಕ್ಕೊಂದು ಸಹಜ ಪ್ರಶ್ನೆ. ಇಲ್ಲಿ ಬೇಡ, ದೆಹಲಿಗೆ ಕಳ್ಸಕತ್ತಾರ ಸರ್. ಈಗ ಏನಿಲ್ಲ, ಡೆಲ್ಲಿಗೆ ಆ ರೀತಿ ಏನಿಲ್ಲ. ನೀವು ಅದ್ರ ಬಗ್ಗೆ ತಿಳ್ಕೊಂಡ್ರಿ. ಇದು ಹಿಂದುಳಿದ ವರ್ಗದ ಒಂದು ಸದಸ್ಯರನ್ನ OBC ಸದಸ್ಯರನ್ನಾಗಿನೂ ಮಾಡಿಲ್ಲ ಸರ್. ಅವ್ರನ್ನ ಸಲಹಾ ಮಂಡಳಿ ಸದಸ್ಯರು ಅಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಇವರು ಮುಂದಾಳತ್ತೋದಾಗ ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮ ಚರ್ಚೆ ಆಗುತ್ತೆ. ನಾನು ಜೊತೆಗಿದ್ದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದೆ, ನಾನೇ ಗಾಡಿಯಾಗಿದ್ದೆ. ನಾನು ಮುಖ್ಯಮಂತ್ರಿಗಳು ಮಾತಾಡಿದ್ದೆ, ಕೆಂಪೇಗೌಡ ಜಯಂತಿ ದಿವಸ ನಾವು ಅವರಿಬ್ಬರು ಚರ್ಚೆ ಮಾಡೋದು ಜೊತೆಗಿದ್ದೆ. ಅಂಥದ್ದು ಪ್ರಮೋಷನ್ನು ಡಿಮೋಷನ್ನು ಮಾಡೋಂಥ ಪ್ರಶ್ನೆಯಲ್ಲಿ ಅವರಾಗಲೇ ಮ್ಯಾಲೆದಾರ, ಪ್ರಮೋಷನ್ನು 100% ಮೇಲೆ ಅದಾರ ಮುಖ್ಯಮಂತ್ರಿಗಳು. 5 ವರ್ಷ ಅಲ್ಲ, ಅದ್ರ ಬಗ್ಗೆ ನಿರ್ಧಾರಗಳನ್ನು ನಾನೇನು ಅಷ್ಟು ದೊಡ್ಡವ, ನಾನು ಇನ್ನೂ ಅಲ್ಲಿ ನೋಡ್ರಿ, ರಾಯರೆಡ್ಡಿ ಸಾಹೇಬರು ಸೀನಿಯರ್ ಲೀಡರ್. ಸರ್ ಇವತ್ತು ಮೀಟಿಂಗ್ ಇದೆ.